ಯಾರನ್ನು ಕಷ್ಟಪಟ್ಟು ಬಂದಿರ್ತಿಲ್ಲ, ಯಾರನ್ನೂ ನಮ್ಗೆ ಹಾಕ್ಬೇಡಿ. ಯಾರೂ ಫಿಕ್ಸೈತೆ ನಿಮ್ಗೆ ತಂದು ರೊಕ್ಕ ಡಬಲ್ ಮಾಡಿ ಯಾರೂ ಕೊಡೋದು ಒಟ್ಟೆ ನಂಬೇಡ. 199 ಅವ್ನಿಗೆ ಹೋಗುತ್ತೆ. ₹100 ತುಂಬ್ರಿ, ₹1,000 ಕೊಡ್ತೀನಿ ವಾರಕ್ಕೊಮ್ಮೆ, ಒಟ್ಟೆ ಎಲ್ಲ ಹೋಗುತ್ತೆ. ಡಾಕ್ಯುಮೆಂಟ್ ಸರಿಯಾಗಿರೋದಿಲ್ಲ. ನಿಮ್ಗೆ ಏನಾದರೂ ಹಂಗೆ ಬಂದು ದುಡ್ಡಿಂದ ಡಬಲ್ ಮಾಡ್ತೀವಿ, ಸಿಂಗಲ್ ಮಾಡ್ತೀವಿ, ನಿಮಗೆ ಒಮ್ಮೆ ಮನಿ ಕಟ್ಟಿ ಕೊಡ್ತೀವಿ ಅಂತ ಯಾವ್ರ ಬಂದು ಅಂದರೆ ನಿಮ್ಮ ಊರಾಗ ಬೀಟ್ ಪೊಲೀಸ್ ಇರೋದ ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ಗೆ ಏನೋ ಸಮಸ್ಯೆ ಅಂದರೆ ಸಲಹೆ ಕೊಡ್ತಾರೆ. ನಿಮ್ಗೆ ಏನೋ ಇದು ಸಮಸ್ಯೆ ಆಗತ್ತಿತ್ತು ಗೊತ್ತಾಗಲಿಲ್ಲ, ಒಂದು ₹10 ದುಡ್ಡು ಹಾಕಕತ್ತಿ ಅಂದ್ರೆ 10 ಮಂದಿ ಕೇಳ್ಬೇಕಂತೇಳಿ ಒಂದು ಗಾದೆ ಮಾತಾಯ್ತು. ಹಾಗೆ ಹೋಗಿ 10 ಮಂದಿ ಕೇಳಕ್ಕೆ ಹೋಗ್ಬೇಡ, ಅಲ್ಲಿ ನಮ್ಮ ಪೊಲೀಸ್ ಒಬ್ಬರು ಕೇಳಿ ಸರ್ ಇನ್ನೊಂದು ಆಗತ್ತಿದ್ದ ಬರಬರೈತಿ ಹೆಂಗೆ ಒಂದು ಶಬ್ದ ಕೇಳಿ ಅವ್ನು ಗೊತ್ತಾಗ ನಾನು ಎಲ್ಲ ಗೊತ್ತಾ ಸುಮ್ಮನೆ ಒಂದು ಸಲ ದುಡ್ಡು ₹1 ಎಲ್ಲೇ ಹಾಕಿದ್ರು ಒಟ್ಟು ಅವ್ರು ಪೊಲೀಸ್ಗೆ ಕೇಳಿ ಹಾಕಿದ್ರೆ ಸರಿ ಅಂತ ಹೆಂಗೆ ನಿಮ್ಮ ಬೆಳವಣಿಗೆ ಭಾಗದ ಒಂದು ಗಂಧದ ಗಿಡದ ಅಂತೇಳಿ ಬಂದು ಹಾಕೊಂಡು ಹೋಗಲಿಲ್ಲ 20 ಲಕ್ಷ ಅದೇನ ಜನಗಾಲ ನಂದಿಗದ್ದ ಜನಗಾಲ ನೋಡ್ರಿ ಎಲ್ಲ ಹಂಗೆ ಹೇಳಿದ್ರು. ಪ್ರತಿ ವಿಚಾರದಲ್ಲೂ ಕೂಡ ಇಂಥ ಫ್ರಾಡ್ ಮಾಡೋರು ಜಾಸ್ತಿ ಆಗ್ಬಿಟ್ಟಾರೆ. ನಿಮ್ಮ ಮಕ್ಕಳಿಗೆ ಅವೇರ್ನೆಸ್ ತೊಗೊಂಡ್ಬರ್ತಾರೆ. ಅದೆಲ್ಲ ರೈತಾಪಿ ಜನ ಇದ್ದಂಗೆ ಫ್ಯಾಕ್ಟ್ರಿ ಸೌಂಡ್ ಹಾಕೊಂಡು ಎಲ್ಲಿ ತಿರುಗಾಡಿ ಮಾಡಿದ್ರು ಯಾಕಂದರೆ ಎಲ್ಲರಿಗೆ ಅದು ತೊಂದರೆ ಆಗ್ತದೆ. ಈಗ ಮೊನ್ನೆ ನೋಡಿರಿ 3 ವರ್ಷದ ಮಗು ಪೂನಾದಲ್ಲಿ ಡೆತ್ ಆಯಿತು ಸೌಂಡ್ ಸ್ಪೀಕರ್ ಸಲುವಾಗಿ. ಅಂತ ಹೊಟ್ಟೆ ಆದ್ರೆ ಭಾರಿ ಡೇಂಜರ್. ಅದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ತೊಗೊಳ್ತೀವಿ. ಮತ್ತು ನಿಮ್ಮ ಗಾಡಿಗಳಿದ್ದು ಅಂತಂದ್ರೆ ಖಂಡಿತವಾಗಿ ಇನ್ಶೂರೆನ್ಸ್ ಇರಬೇಕು. ಇನ್ಶೂರೆನ್ಸ್ ಇಲ್ಲಂದ್ರೆ ಎಷ್ಟು ಒದ್ದಾಡ್ತೀರಿ ಅನ್ನೋದು ನೀವು ಘಟನೆ ಆದ್ಮೇಲೆ ಒದ್ದಾಡ್ತೀರಿ, ಅವಾಗ ಒಯ್ಕೊಬಿಡ್ಕೋ ಯಾರು ನಿಮ್ಮ ಹೆಲ್ಪ್ಗೆ ಬರೋದಿಲ್ಲ. ಇನ್ಶೂರೆನ್ಸ್ ಇತ್ತ ಅಪ್ಪಿತಪ್ಪಿ ನಿಮಗೆ ಅಂದ್ರೆ ಹೆಚ್ಚು ಕಡಿಮೆ ಆದ ತೊಂದರೆ ಇಲ್ಲ, ಅಡ್ಡಿ ಇಲ್ಲ, ಬದುಕು. ಮತ್ತು ರಾತ್ರಿ ಓಡಾಟವನ್ನು ಆದಷ್ಟು ಕಡಿಮೆ ಮಾಡಿ ನೋಡ್ರಿ. ನಾವು ಹೋಗೋದು ಸೀದಾ ದಾರಿಯಾಗಿದ್ರು ಎದುರಿಗೆ ಬರೋ ಕುಡ್ಕೊಂಡು ಬಂದಿಲ್ಲ ಅಂದ್ರೆ ಹೆಂಗೆ ಇದು ಆಗ್ತೈತಿ. ಹೆಸರೊಳಗೆ ಒಂದು ಡೆತ್ ಆಗ್ತದ ಅಜ್ಜಾದ ಅಷ್ಟ ತಂದು ದಾರ್ಯಾಗ ಹೊಟ್ಟ ನಾವು ಉಳಿವಿಗೆ ಹೋಗ ನೌಲ್ಗೊಂದವು ಇರ್ಬೇಕಲ್ಲ ನೌಲ್ಗೊಂದವು ಹಿಂದಿನಿಂದ ಒಂದನ್ನು ಗುದ್ದಿಸ್ಬಿಟ್ಟ 22 ವರ್ಷ ಒಳಗೆ. ಅಜ್ಜ ಏನು ತಪ್ಪು ಮಾಡಿದ್ದ ಸರಿನಾ ಅದಾನಂತಂದ್ರು ದಿನವ ತಪ್ಪು ಮಾಡಿದ್ರು ಜೀವ ಓದ್ತದ ಅಲ್ಲಿ. ಎಚ್ಚರಿಕೆಯಿಂದ ರೀ, ಸಂಜೆ ಅಡ್ಡಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ರೀ. ಕಬ್ಬಿನ ಸೀಸನ್ ಐತಿ, ಜಾಗೃತಿಯಿಂದ ಇರೋದ್ರೆ ತಪ್ಪಲ್ಲ. ಹಂಗಂತ ಹೇಳ್ಬಿಟ್ಟು ಹುಡುಗರ ಭಾರಿ ಅವ್ರದ ರಾಜ್ಯಭಾರ ಅಂತ ಹೇಳ್ತಿಲ್ಲ ನಾನು. ಜಾಗೃತೆಯಿಂದ ಇರ್ರಿ. ಯಾವಾಗ ಎದುರಿಂದ ಹೆಂಗೆ ಬರ್ತಾರೆ ಗೊತ್ತಿಲ್ಲ, ನಿಮ್ಮದು ನೀವೇನು ಕಾಳಜಿ ವಹಿಸ್ತೀವಿ. ಪ್ರತಿಯೊಬ್ಬರು ವೆಹಿಕಲ್ ಅದಾವ ಅಂತಂದ್ರೆ ಬೈಕಿಗೆ ₹700 ಬರೀ ಇನ್ಶೂರೆನ್ಸ್. ಎಷ್ಟು ಹೇಳ್ರಿ? 700. ಮೊನ್ನೆ ಇದ ಫ್ಯಾಕ್ಟ್ರಿ ಕ್ರಾಸ್ನಲ್ಲಿ ಇತ್ತು, ಎಲ್ಲರಿಗೂ ಗಾಡಿ ಹಿಡಿದಾರೆ. 200 ಗಾಡಿ ಹಿಡಿದ್ರೆ 128 ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಹಳೆಯದಾಗ ಇನ್ಶೂರೆನ್ಸ್ ಇಲ್ಲ ಅಂತ ಅರ್ಥ. ಒಳ್ಳೆ ಅಲ್ಲಿಂದ ಅಲ್ಲೇ ಮಾಡಿಸ್ಕೊಂಡ್ರೆ ಒಟ್ಟು ಗಾಡಿ ಮಾಡಿಸ್ಕೊಂಡ್ರಿ 26 ಗಾಡಿ ಬಿಟ್ಟರೆ ಒಟ್ಟು ಮಾಡಿಸ್ಕೊಂಡ್ರಿ. ಯಾಕಂದ್ರೆ ನೀವು ಮುಂಚೆ ಮಾಡಿಸ್ಕೊಳಕ್ಕೆ ನಿಮ್ಗೆ ಗಾಡಿ ಅರ್ಥ ಆಗುತ್ತೆ ನೋಡಿ. ಮಾಡಿಸ್ಕೊಂಡ್ಬಿಟ್ರಿ ಯಾವಾಗ ಏನಕ್ಕೆ ಗೊತ್ತಿಲ್ಲ. ನೀ ಗಾಡಿ ಒಯ್ತೀವೋ ನಿನಗೆ ಹೇಳ್ಕೊಂಡು ಬಾಜು ಮನೆಯೋ ಒಯ್ತಾನೋ ಮಗ ಒಯ್ತಾನೋ ಗೊತ್ತಾಗೋದಿಲ್ಲ. ಒಮ್ಮೆ ಹೆಚ್ಚು ಕಡಿಮೆ ಮಾಡಿದ್ರೆ ತಿಳ್ಕೊರಿ. ಮಣ್ಣೊಂದು ಘಟನೆ ಆಗೈತೆ ಶಿವಮೊಗ್ಗದಲ್ಲಿ. ಒಬ್ಬನ ರೈತನ ಗಾಡಿ ಬಾಜು ಮನೆಯನ್ನು ಮಗ ಓದಿರ್ತಾನೆ, ಹೋಗಿ ಡೆತ್ ಆಗತ್ತೆ. ಆ ಡೆತ್ ಆದಾಗ ಇನ್ಶೂರೆನ್ಸ್ ಇಲ್ಲ ಗಾಡಿಗೆ. ಇವಾಗ ಅದ್ರ ರೊಕ್ಕ ತುಂಬ ಯಾರಿಗೆ ಹಚ್ಚಾರಂದ್ರೆ ಗಾಡಿ ಮಾಲಕ. ಗಾಡಿ ಕೊಟ್ಟದಂದ್ರೆ ನೀವು ಮತ್ತೆ ಅವ್ನು ಸಾವು ಆಗಿದ್ದಕ್ಕೆ ದಂಡನೂ ತುಂಬಕ್ತಾರೆ. ಹೆಂಗಾಗತ್ತೆ ನಿಮ್ಗೆ? ಹೆಂಗಾಗತ್ತೆ ನಿಮ್ಗೆ? ₹700 ಬರೀ ಬೈಕಿಗೆ, ₹5,000 2 ಟೇಲರು ಟ್ಯಾಕ್ಟ್ರಿ ಸೇರಿ ₹5,000. ಕಾರ್ ಇತ್ತ ವರ್ಷಕ್ಕೆ ಕಾರ್ ಇದ್ರೆ ಅಷ್ಟು ಮಾಡ್ಕೊಳ್ಳಿಲ್ಲ.